ಸತತ ಎರಡನೇ ಬಾರಿಗೆ ಕ್ವಾಲಿಫೈಯರ್ 1 ನಲ್ಲಿ ವಿನ್ ಆಗಿ RCB ಫೈನಲ್ಗೆ ಲಗ್ಗೆ ಇಟ್ಟಿದೆ. ನಮಸ್ಕಾರ ಎಲ್ಲರಿಗೆ, ಸಜ್ಜನಾರ್ಥ ಮಾತಾಡ್ತಾ ಇರೋದು ಕುಶಲ ವೀಕ್ಷಕ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. 2025ರಲ್ಲಿ ಹೇಗಾಗಿತ್ತು 2026ರಲ್ಲಿ ಹಾಗೆ ಆಗ್ತಾ ಉಂಟು. RCB ಸತತ ಎರಡನೇ ಬಾರಿಗೆ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಇವತ್ತು GT ಅಗೇನ್ಸ್ಟ್ ಮ್ಯಾಚ್ ಇಲ್ಲ ಅಂದ್ರೆ ಒನ್ ಸೈಡೆಡ್ ಮ್ಯಾಚ್. ಅಯ್ಯೋ, ಕ್ರಿಕೆಟ್ ಎಕ್ಸ್ಪರ್ಟ್ಸ್ 95% ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರೆಲ್ಲ ಏನು ಹೇಳಿದಂತಂದ್ರೆ GT ವಿನ್ ಆಗ್ಬೋದು, GT ಕಪ್ ಗೆಲ್ಬೋದು, ಹಾಗೆ ಇನ್ನೂ ಸಹ ಅವಕಾಶ ಉಂಟು GTಗೆ, ಇಲ್ಲ ಅಂತಲ್ಲ. ಬಟ್ ಇವತ್ತಿನ ಮ್ಯಾಚನ್ನು ಕೂಡ GT ಫೇವ್ರೇಟ್ಸ್ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಅಯ್ಯೋ ದೇವ್ರೆ, ಇವತ್ತು RCB ಯಾವ ರೇಂಜ್ಗೆ ಹೊಡೆದಾಕಿದ್ರು ಅಂತಂದರೆ ಓ ಮೈ ಗಾಡ್. ನಾವು ನಮ್ಮ ಪ್ರಿವ್ಯೂ ವಿಡಿಯೋದಲ್ಲಿ ಏನು ಹೇಳಿದೆ ಅಂತಂದರೆ, ಈಗ RCB ಪವರ್ ಪ್ಲೇಯಲ್ಲಿ GTದು ಟಾಪ್ 3ಯಲ್ಲಿ ಇಬ್ಬರ ವಿಕೆಟ್ ತೆಗೆದ್ರೆ ವಿನ್ ಆಗ್ತದೆ RCB ಅಂತ. RCB ಬೌಲರ್ಸ್ ಯಾವ ಥರ ಅಂತಂದ್ರೆ, ಹಲೋ ಟಾಪ್ 3 ಜೊತೆಗೆ ಇನ್ನೆರಡು ವಿಕೆಟ್ ತೆಗಿತೇವೆ ಅಂತ ಪವರ್ ಪ್ಲೇಯಲ್ಲೇ 5 ವಿಕೆಟ್ ತೆಗೆದಾಗಿದೆ. ಅದಾದಮೇಲೆ ತೆವಾಟಿ ಎಲ್ಲ ಆಡಿ ಒಂದು ರೇಂಜ್ ತನಕ ಅವ್ರದ್ದು ಇನ್ನಿಂಗ್ಸ್ ಬೆಳೀತು. ಬಟ್ ನಮ್ಮದು ಫಸ್ಟ್ ಇನ್ನಿಂಗ್ಸ್, ಓ ಮೈ ಗಾಡ್, ರಜತ್ ಪಾಟಿದಾರ್ ಕ್ಯಾಪ್ಟನ್ಸ್ ನಾಕ್ ನೋಡಿ. ಲಾಸ್ಟ್ ನಮ್ಮ ಒಂದು ಲೀಗ್ ಮ್ಯಾಚ್ ಏನಿತ್ತು ಅದರಲ್ಲಿ ಕೊನೆಯ ಪಂದ್ಯ SRH ಅಗೇನ್ಸ್ಟ್ ಅವರು 255 ರನ್ ಹೊಡೆದಿದ್ರು. ಏನು ನಾವು 166ಕ್ಕೆ ಪ್ರಯತ್ನ ಮಾಡ್ತಾ ಇದ್ದದಾಗಿತ್ತು. ಏನು ಅಂತಂದರೆ ಫಸ್ಟ್ 166 ಹೊಡೆಯುವ, 166 ಹೊಡೆದ್ರೆ ನಾವು ಇದು ಟಾಪ್ 2ಅಲ್ಲಿ ಇರ್ತೇವೆ. ಮತ್ತು 178 ಹೊಡಲಿಕ್ಕೆ ಟ್ರೈ ಮಾಡಿದೆವು. 178 ದಾಟಿದ ಮೇಲೆ ಏನೋ ಒಂದು 200ರ ತನಕ ಅಂತೂ ಹೊಡೆದಿದ್ದೇವೆ. ಏನು ಸ್ಲೋಗಿ ಅಂತ ಹೇಳಿದ್ರು ಕೂಡ 200ರ ತನಕ ಬಂತು. ಆಗ ಏನು ಕಮೆಂಟ್ ಸೆಕ್ಷನಲ್ಲಿ ಎಲ್ಲ ಬೈದದು ರಜತ್ ಪಾಟಿದಾರಿಗೆ, ಇವರಿಂದ ಸೋತದ್ದು, ಇದಿಲ್ಲ, ಇಂಟೆಂಟ್ ಇಲ್ಲ, ವಿ ಡೋಂಟ್ ಡಿಸರ್ವ್ ಟು ವಿನ್ ದಿ ಕಪ್, ಹಾಗೆ ಹೀಗೆ. ಇವತ್ತು ಏನು ಉತ್ತರ ಕೊಡ್ತೀರೇ ದೇವ್ರೆ? 33 ಬಾಲಿಗೆ 93 ರನ್. ಲಾಸ್ಟ್ ಓವರ್ಲಿ 100 ಹೊಡಿತಾರಾ ಅಂತ ಅಂದ್ಕೊಳ್ಳೋದು, ಬಟ್ ಅದೊಂದು ಆಗಲಿಲ್ಲ. ಬಟ್ ಎಂಥ ಇನ್ನಿಂಗ್ಸ್ ರಷ್ಯಾ. 14 ಓವರ್ ತನಕ GT ಇದ್ದರು ಗೇಮಲ್ಲಿ, ನಿಜವಾಗಿ ಕೂಡ ಇದ್ರು. ನೋಡಿ, ಧರ್ಮಶಾಲಾ ಪಿಚ್ಚಲ್ಲಿ ಸ್ಪಿನ್ನರ್ಸಿಗೆ ಏನೂ ಅದು ಹೆಲ್ಪೇ ಆಗೋದಿಲ್ಲ, ಫಾಸ್ಟ್ ಬೌಲರ್ಸಿಗೆ ಒಂಚೂರು ಹೆಲ್ಪ್ ಆಗ್ತದೆ. ಅದರ ಅರ್ಥ ಬೌಲಿಂಗ್ ಪಿಚ್ ಅಂತಲ್ಲ. ಇಡೀ IPL ಅಲ್ಲಿ ಯಾವ ಗ್ರೌಂಡಲ್ಲಿ ಲೀಸ್ಟ್ ಟರ್ನ್ ಅಂತಂದರೆ ಧರ್ಮಶಾಲಾದ ಈ ಗ್ರೌಂಡಲ್ಲಿ ಟರ್ನೇ ಆಗೋದಿಲ್ಲ ಪಿಚ್, ಸ್ಪಿನ್ನರ್ಸಿಗೆ ಹೆಲ್ಪ್ ಆಗೋದಿಲ್ಲ. ಸೊ ಆದ್ದರಿಂದ ಫಾಸ್ಟ್ ಬೌಲರ್ಸನ್ನೇ ಪ್ರಿಫರ್ ಮಾಡ್ತಾರೆ. ಇವತ್ತು ನಾವು ಪ್ರಿವ್ಯೂವಲ್ಲಿ ಹೇಳಿದಾಗೆ ಅದೇ ಟೀಮ್ ಇಟ್ಕೊಂಡಿದ್ರು. ಸಾಲ್ಟ್ ಅವರು ಇರಲಿಲ್ಲ. ಸಾಲ್ಟ್ ಅವರು ಇರೋದಿದ್ರೆ ವೆಂಕಟೇಶ್ ಅಯ್ಯರ್ ಅವರೇ ಓಪನರ್ ಆಗಿರ್ತಾರೆ ಆ್ಯಂಡ್ ಡಫಿ ತಂಡದಲ್ಲಿ ಬರಬೇಕು ಅಂತ ಹೇಳಿದೆ, ಹಾಗೆ ಆಯಿತು. ಬಟ್ ನಾವು ಫಸ್ಟ್ ಬ್ಯಾಟಿಂಗ್ ಮಾಡುವಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂತಂದರೆ ರೊಮಾರಿ ಅವರು ಇರ್ತಾರೆ, ಮತ್ತು ಬೌಲಿಂಗ್ ಹಾಕುವಾಗ ಡಫಿ ಅವರು ಇಂಪ್ಯಾಕ್ಟ್ ಸಬ್ಬಾಗಿ ಬರ್ತಾರೆ ಅಂತ. ನಮ್ಮದು ಇಂಪ್ಯಾಕ್ಟ್ ಸಬ್ಬಾಗಿ ಬೌಲಿಂಗ್ ಮಾಡುವಾಗ ನಾವು ರೊಮಾರಿ ಅವ್ರನ್ನ ತಗೊಂಡ್ವಿ. ನನಗೆ ಅದೊಂದು ತುಂಬ ಅಂದರೆ ಅಗ್ರೆಸಿವ್ ಅಪ್ರೋಚ್ ಒಳ್ಳೆಯದು. ಬಟ್ ಇವತ್ತು ಒಂದು ಬ್ಯಾಟ್ಸ್ಮನ್ ಶಾರ್ಟ್ ಇದ್ದದಂತೂ ಹೌದು, ರೊಮಾರಿ ಇರಲಿಲ್ಲ, ಪ್ಲೇಯಿಂಗ್ 11ಅಲ್ಲಿ ಇರಲಿಲ್ಲ. ಆದರೂ ಕೂಡ ನಾವು ಹೊಡೆದದ್ದು ಬರೋಬ್ಬರಿ 254 ರನ್. ಏನೋ ಒಳ್ಳೆ ಆರಂಭ, ಫಸ್ಟ್ 2 ಬಾಲ್ 2 4 ವೆಂಕಟೇಶ್ ಅಯ್ಯರ್. ಬಟ್ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. 7 ಬಾಲ್ ಆಡಿದ್ದು, 7 ಬಾಲಿಗೆ 19 ರನ್ ಹೊಡೆದು ಔಟ್ ಆದರು. ಅದಾದಮೇಲೆ ಪಡಿಕಲ್ ಮತ್ತು ವಿರಾಟ್ ಕೊಹ್ಲಿ ಅವ್ರದ್ದು ಸಖತ್, ಏನು ಒಳ್ಳೆ ಇಂಟೆಂಟಲ್ಲಿ ಹೋಗ್ತಾ ಇತ್ತು. 6 ಓವರ್ಗೆ 74 ರನ್ ಹೊಡೆದಿದ್ದೇವೆ. ಅದಾದಮೇಲೆ ಒಂದೇ ಓವರಲ್ಲಿ ಹೋಲ್ಡರ್, ಈ ಮನುಷ್ಯನಿಗೆ RCB ಕಂಡ್ರೆ ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ಬಟ್ ಎನಿವೇಸ್, ಈ ಒಂದೇ ಓವರಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಪಡಿಕಲಿದು ವಿಕೆಟ್ ತೆಗೆದಾಗ ಆಗ ಒಂದು ಚೂರು ಟೆನ್ಷನ್ ಆಗಿದ್ದಂತ ಹೌದು. ಟೆನ್ಷನ್ ಆಗಲಿಲ್ಲ ಬ್ರೋ ಅಂತಂದರೆ ಆಗ್ಬೋದು ಮಾರ, ನಿಮ್ಮದು ಒಂದು ಕಲ್ಲು ಹೃದಯ ಹಾಗೆ. ಬಟ್ ನನಗೆ ಟೆನ್ಷನ್ ಆಗಿದಂತ ಹೌದು. ಸಡನ್ನಾಗಿ 2 ವಿಕೆಟ್ ಹೋಯಿತು. ಕೃಣಾಲ್ ಪಾಂಡ್ಯ ಬಂದರು, ರಜತ್ ಪಾಟಿದಾರ್ ಅವರಿದ್ದಾರೆ, ಒಂದು ಚೂರು ರನ್ ಡಿಪ್ ಆಗಿದ್ದಂತ ಹೌದು. ಮತ್ತೆ ಪುನಃ ಯಾವುದೋ ಒಂದು 2 ಓವರಲ್ಲಿ 13 ರನ್ ಬಂತು. ಬಟ್ 14 ಓವರ್ ಮುಗಿದಾಗ 140, ಎಲ್ಲಿಯೋ ಒಂಚೂರು ಹಿಂದೆ ಹೋಗ್ತಾ ಉಂಟಲ್ಲ. ಯಾಕಂದರೆ ಮಿನಿಮಮ್ 216 ರನ್ ಆನ್ ಆನ್ ಆ್ಯಾವ್ರೇಜ್ ಆ ಗ್ರೌಂಡಲ್ಲಿ ಬರ್ತದೆ ಅಂತ ಇತ್ತು. ಒಂಚೂರು ಟೆನ್ಷನ್ ಆಗಿದ್ದಂತ ಹೌದು. ಬಟ್ ಆ 15ನೇ ಓವರ್ ಯಾರು GTಗೆ ಹೇಳಿದ್ರಂತ ಗೊತ್ತಿಲ್ಲ, ಅರ್ಷದ್ ಖಾನ್ ಬೇಡ ಎಂತ ಕುಲ್ವಂತ್ ಕೆಜ್ರೋಲಿಯಾ ಅಲ್ವಾ, ಅವರನ್ನು ಹಾಕ್ಕೊಳ್ಳುವಂತ ಯಾರು ಸಜೆಸ್ಟ್ ಮಾಡಿದ್ರು ಗೊತ್ತಿಲ್ಲ. ಬಟ್ ಫಸ್ಟ್ ಓವರ್ ಅವ್ರೇನು ಹಾಕಿದ್ದಾರೆ, 3 ರನ್ ಬಿಟ್ಟು ಕೊಟ್ಟದ್ದು. ಆವಾಗ ಅಂದ್ಕೊಂಡು ಇದು ಟ್ರಂಪ್ ಕಾರ್ಡ್ ಮಾರ್ರೆ, ಇಡೀ IPL ಅಲ್ಲಿ ಆಡಲಿಲ್ಲ, ಸಡನ್ನಾಗಿ ಕ್ವಾಲಿಫೈಯರ್ 1ನಲ್ಲಿ ಕುಲ್ವಂತನ ಆಡಿಸಿದ್ದಾರೆ ಅಂತಂದರೆ
ಆ ಥರ ಬೌಲರ್ ಇರಬೇಕು. ಟ್ರಂಪ್ ಕಾರ್ಡು ಇದು ಅಜಂತ ಮೆಂಡಿಸ್ ಥರ ಸಡನ್ನಾಗಿ ಫೈನಲಲ್ಲಿ ಆಡಿಸಿದಲ್ಲ ಏಷ್ಯಾ ಕಪ್ ಇದು. ಹಾಗೆ ಏನೋ ಒಂದು ಮಾಡಿ ಹಾಕ್ತಾರೆ ಅಂತ. ಹೌದು, ಏನೋ ಒಂದು ಮಾಡಿ ಹಾಕಿದ್ರು. 28 ರನ್ ಹೊಡಿಸ್ಕೊಂಡ್ರು ನೆಕ್ಸ್ಟ್ 2ನೇ ಓವರಲ್ಲಿ. ಏನು ಇದು ಒಂದು ವೈಡು, 2 ನೋ ಬಾಲು, ಫ್ರೀ ಹಿಟ್ಟಲ್ಲಿ ಮತ್ತೆ ಪುನಃ ಮಿಸ್ಫೀಲ್ಡು. ಸೊ ಅಲ್ಲಿ ಏನು ನಾವು ಟೇಕ್ ಆಫ್ ಆದೇವಲ್ಲ, 14 ಓವರ್ಗೆ 140 ಇದ್ದದು 15 ಓವರ್ಗೆ 168 ಆಯಿತು. ಅಲ್ಲಿಂದ ಹಿಂದೆ ತಿರುಗಿ ನೋಡಲೇ ಇಲ್ಲ RCB. ಕೊನೆಯ 6 ಓವರಲ್ಲಿ ಎಷ್ಟು ರನ್ ಹೊಡೆದಿರ್ಬೋದು ಗೆಸ್ಟ್ ಮಾಡಿ? 114 ರನ್ ಲಾಸ್ಟ್. ಇದು ಇನ್ಸೇನ್ ಹಿಟ್ಟಿಂಗ್. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ. ಓಕೆ, 14 ಓವರಿಗೆ 140 ಇದ್ದದ್ದು 220 ತನಕ ಟ್ರೈ ಮಾಡ್ಬೋದು. ಕೊನೆಗೆ ಓಕೆ 240 ಕೊನೆಗೆ 254 ರನ್, 5 ವಿಕೆಟ್ ಹೋದದ್ದು. ಫಸ್ಟ್ ಒಂದು 17 ಬಾಲ್ 16 ಬಾಲು ರಜತ್ ಪಾಟಿದಾರ್ ಅವ್ರದ್ದು ಓಕೆ ಚಂದದ ಇನ್ನಿಂಗ್ಸ್, ಏನೋ ಒಂದು 120 ಸ್ಟ್ರೈಕ್ ರೇಟಲ್ಲಿ ಹೋಗ್ತಾ ಉಂಟಂತ. ಬಟ್ ಕೊನೆಗೆ ಒಂದು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು. ಯಾವ ಬೌಲರ್ ಬಂದರೂ ಬಿಡಲಿಲ್ಲ. ಸಾರಿ ಹೊಡಿತವ ಇದ್ದದ್ದು 9 6 5 4. ಈ ಇನ್ನಿಂಗ್ಸಲ್ಲಿ 33 ಬಾಲ್ಗೆ 93 ರನ್ ಹೊಡೆದ ಇನ್ನಿಂಗ್ಸಲ್ಲಿ ಒಂದೇ ಡಾಟ್ ಬಾಲ್. ಅಷ್ಟು ಪರ್ಫೆಕ್ಟ್ ಇನ್ನಿಂಗ್ಸ್. ಆಫ್ಕೋರ್ಸ್ ರಬಾಡ ಅವರೊಂದು ಕ್ಯಾಚ್ ಬಿಟ್ಟರು. ಐ ಥಿಂಕ್ ಇನ್ನೊಂದು ಕ್ಯಾಚ್ ಕುಲ್ವಂತೆ ಬಿಟ್ಟದಂತ ಅಂದ್ಕೊಳ್ತೇನೆ. ಫುಲ್ ಹೈ ಹೋಗಿತ್ತು. ಅದಾದರೂ ಟಫ್ ಇತ್ತು ಬಿಡಿ. ಏನು ಬಟ್ಲರ್ ಅವರು ಕೂಡ ಓಡ್ತಾಯಿದ್ರು, ಕುಲ್ವಂತ್ ಕೂಡ ಓಡಿ ಬರ್ತಾಯಿದ್ರು. ಬಟ್ ರಬಾಡ ಅವರು ಒಂದು ಕ್ಯಾಚ್ ಬಿಟ್ರಲ್ಲ, ಅದಾದಮೇಲೆ ಅಣ್ಣ ಬೇರೆಯೇ ಝೋನು. 6 ಗೇರ್ ಇರುವಂಥ ಕಾರಲ್ಲಿ ಇದು 9ನೇ ಗೇರಲ್ಲಿ ಹೋಗ್ತಾ ಉಂಟು. ಇಮ್ಯಾಜಿನರಿ 9ನೇ ಗೇರ್. ದಡ ಬಡ ಬಂದ ಬಾಲೆಲ್ಲ ಹೊಡಿತಿದ್ದಾರೆ. ಐ ಥಿಂಕ್ ರಬಾಡ ಅವರ ಓವರಲ್ಲಿ ಒಂದು ಆಫ್ ಸೈಡ್ಗೆ ಒಂದು 6 ಹೊಡಿದ್ದಾರೆ. ಅದು ನನಗೆ ಅದನ್ನು ವ್ಯಾಖ್ಯಾನಿಸೋದು ಕಷ್ಟ. ಅದು ಎಂಥ ಶಾಟ್ ಅದು? ಪಂಚ, ಬ್ಯಾಕ್ ಫುಟ್ ಪಂಚ, ಎಂಥದ್ದು ಗೊತ್ತಿಲ್ಲ ನನಗೆ. ಅದು ಶಾರ್ಟ್ ಆಫ್ ದ ಟೂರ್ನಮೆಂಟ್. ಈವನ್ ಕೊಹ್ಲಿ ಎಲ್ಲ ಕೂಡ ತಲೆ ಕೆಟ್ಟೋಯ್ತು ಆ ಶಾಟ್ ನೋಡಿ. ಇದು ಎಂತ ಮಾರ್ರೆ, ಹೇಗೆ ಹೊಡೆದ ಈ ಶಾಟ್ ಅಂತ. ಅದು ಇದಕ್ಕಿಂತ ಬೆಟರ್ ಶಾಟ್ ಯಾವುದಾದ್ರು ಇದ್ದರೆ ದಯವಿಟ್ಟು ತಿಳಿಸಿ ಈ IPL. ನನಗೆ ಶಾರ್ಟ್ ಆಫ್ ದ ಟೂರ್ನಮೆಂಟ್ ಅಂತ ಅನಿಸಿತು. ಏನು ಟೈಮಿಂಗು, ಎಂಥ ಪವರ್ ಟೈಮಿಂಗ್ ಅಷ್ಟಿತ್ತ. ನನ್ನ ಪ್ರಕಾರ ಟೈಮಿಂಗ್ ಅಷ್ಟು ಪರ್ಫೆಕ್ಟ್ ಟೈಮಿಂಗ್ ಅಂತ ಅನಿಸಿತು. ಜಸ್ಟ್ ಪಂಚ್ ಮಾಡಿ ಸುಯಿ ಅಂತ ಹೋಯ್ತಲ್ಲ 6. ಸೂಪರ್. 254 ರನ್. ಇದನ್ನು 255 ರನ್ ಹೊಡಿಲಿಕ್ಕಾಗ್ತದ GTಗೆ? ಸಾಧ್ಯವೇ ಇಲ್ಲ. ಯಾಕೆಂತಂದರೆ ಇವರ ಹೈಯೆಸ್ಟ್ ಸಕ್ಸಸ್ಫುಲ್ ಚೇಸ್ ಇಲ್ಲಿಯ ತನಕ 204. ಅಥವಾ ಇವರದು ಓವರಾಲ್ ಈ GT ಫ್ರ್ಯಾಂಚೈಸಿ ಹೈಯೆಸ್ಟ್ ರನ್ ಎಷ್ಟು ಹೊಡೆದಿರೋದು ಅಂತಂದರೆ 235 234 ಅಷ್ಟೇ ಹೊಡೆದಿರೋದು. ಸೊ ಇದು ಅವರು ಜೀವಮಾನದಲ್ಲೇ ಇಷ್ಟು ರನ್ ಹೊಡಿಲಿಲ್ಲ ಒಂದು ಇನ್ನಿಂಗ್ಸಲ್ಲಿ. ಸೊ ಎಲ್ರಿಗೂ ಸಹ ಗೊತ್ತಿತ್ತು, ಓಕೆ ಇದು ಆಗೋದಿಲ್ಲ, ಇದು ಒನ್ ಸೈಡೆಡ್ ವಿಕ್ಟ್ರಿ ಆಗ್ಬೋದು ಅಥವಾ ಒಂಚೂರು ಹತ್ತಿರ ಬರ್ಬೋದು. ಬಟ್ ಟಾಪ್ 3 ಮೇಲೆ ಎಲ್ಲರ ಫೋಕಸ್ ಇತ್ತು. ಹೇಗೆ ಹೊಡಿತಾರೆ ಟಾಪ್ 3 ಹಾಗೆ ಹೀಗೆ ಅಂತ. ಅಣ್ಣ 6 ಓವರ್ಗೆ 5 ವಿಕೆಟ್ ಹೋಗಿ ಆಗಿದೆ. ಫಸ್ಟ್ ಆಫ್ ಆಲ್ ಸಾಯಿ ಸುದರ್ಶನ್ ಅವರು ಔಟ್ ಆಗಿದ್ದಂಥ ರೀತಿ ನನಗೆ ಪಾಪ ಅಂತ ಅನಿಸಿತು. ಯಾವುದು ಕ್ಲಾಸಿಕ್ ಪ್ಲೇಯರ್ಸ್ ಎಲ್ಲ ಹೀಗೆ ಔಟ್ ಆದಾಗ ನಮ್ಮದು ಫಸ್ಟ್ 2 ಬಾಲು 4 ಹೊಡೆದು ಸ್ಟಾರ್ಟ್ ಆಗಿತ್ತಲ್ಲ ನಮ್ಮ ಇನ್ನಿಂಗ್ಸ್, ಹಾಗೆಯೇ GTಯ ಚೇಸ್ ಸ್ಟಾರ್ಟ್ ಆದದ್ದು ಫಸ್ಟ್ 2 ಬಾಲು 2 4 ಬಂದು ಒಳ್ಳೆ ಲಯದಲ್ಲಿದ್ದರು ಸಾಯಿ ಸುದರ್ಶನ್ ಅವರು. ಆ್ಯಕ್ಚುಲಿ ಒಂದು ಬಾಲ್ ಹೊಡೆದ್ರು ಟಕ್ಕಂತ ಸ್ಕ್ವೇರ್ ಕಟ್ಟಲ್ಲಿ ಸಿಂಕ್ ಅಂತ 4 ಹೋಯ್ತು. ಬಟ್ ಆ 4 ಹೋಗುವಂಥ ಧಾವಂತದಲ್ಲಿ ಹೊಡೆದ ಬ್ಯಾಟ್ ಹೀಗೆ ಪಾಪ ಕೈಯಿಂದ ಜಾರಿ ಬಿದ್ದು ಪಿಚ್ಚಾಗಿ ದಡಾರಂತ ಎಲ್ಲಿಯೋ ಪಿಚ್ಚಾಗಿ ವಾಪಸ್ ಸ್ಪಿನ್ನಾಗಿ ವಿಕೆಟ್ಗೆ ಬೀಳೋದಂತ ಹೇಳ್ತಾರಲ್ಲ ಆ ಥರ ಅದು ಹಿಟ್ ವಿಕೆಟ್ ಆಯಿತು. ಅವರಿಗೆ ಸಹ ಶಾಕ್. ಎಂತ ಅಣ್ಣ 9 ಬಾಲಿಗೆ 14 ರನ್. ಆ 9ನೇ ಬಾಲ್ ಏನಾದ್ರು ಅದು ಹಿಟ್ ವಿಕೆಟ್ ಆಗಿದೆ 4 ಆಗಿದ್ದಿದ್ರೆ ಪಾಪ 9 ಬಾಲಿಗೆ 18 ಆಗಿರ್ತಿತ್ತು. ಎಷ್ಟು ಹೊಡಿತಿದ್ರು ಗೊತ್ತಿಲ್ಲ. ಬಟ್ ಆ ಥರ ಔಟ್ ಆದಾಗ ನಮಗೆ ಲಕ್ಕಿ ವಿಕೆಟ್, ಅವರ ಪರ್ಸ್ಪೆಕ್ಟಿವಿಂದ ನೋಡಿದಾಗ ಚಾನಾ ಅನ್ಲಕ್ಕಿ ಅಂತ ಅವರು ಪಾಪ ಭಾವಿಸಿಕೊಳ್ತಾರೆ. ಅದಾದಮೇಲೆ ಆಯಿತು ಫಸ್ಟ್ ವಿಕೆಟ್ ಒಂದು ಬಿಟ್ಟಾಕಿ. ಬಟ್ ಭುವನೇಶ್ವರ್ ಕುಮಾರ್ ಅವರು ಗಿಲ್ ಅವರನ್ನು ಬೋಲ್ಡ್ ಮಾಡಿದಂಥ ರೀತಿ, ಮೊದಲೇ ಗಿಲ್ ಅವರು ಎದ್ವಾತದ್ದು ಫ್ರಸ್ಟ್ರೇಟ್ ಆಗಿದ್ರು. ಯಾಕಂತಂದರೆ ಎಂಥ ಬಾಲ್ ಹಾಕ್ತಿದ್ದಾರೆ, ಎಲ್ಲ ಹೊಡಿಸ್ಕೊಳ್ತಾ ಇದ್ದಾರೆ, ಮಿಸ್ಫೀಲ್ಡ್ ಆಗ್ತಾ ಉಂಟು, ಕ್ಯಾಚ್ ಡ್ರಾಪ್ ಆಗ್ತಾ ಉಂಟು. ಹಾರಿಬಲ್ ಇತ್ತು ಇವತ್ತು GTಯ ಒಂದು ಫೀಲ್ಡಿಂಗ್. ಬಾಡಿ ಲ್ಯಾಂಗ್ವೇಜ್ ಕೂಡ ಡ್ರಾಪ್ ಆಗ್ತಾನೆ ಇತ್ತು. ಸೊ ವಿಸಿಬಲಿ ಫ್ರಸ್ಟ್ರೇಟೆಡ್ ಅಂತ ಹೇಳ್ತಾರೆ. ಸಿಟ್ಟು ಪಿತ್ತ ನೆತ್ತಿಗೇರಿತ್ತು ಅವರಿಗೆ. ಅದು ಬ್ಯಾಟಿಂಗಲ್ಲೂ ಕೂಡ ಗೊತ್ತಾಯಿತು. ತುಂಬ ಒದ್ದಾಡಿದ್ರು. 7 ಬಾಲ್ ಆಡಿ 2 ರನ್. ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡೋದೇನು 7 ಬಾಲ್ಗೆ 20-25 ರನ್ ಹೊಡಿಬೇಕು, ಇದು ಟೇಕ್ ಆಫ್ ಸ್ವಿಂಕ್ ಅಂತ ಆಗಬೇಕು, ಆಗ ಮಾತ್ರ ಚೇಸ್ ಮಾಡ್ಬೋದು ಅಂತ. 7 ಬಾಲ್ಗೆ 2 ರನ್ ಹೊಡೆದು ಔಟ್ ಆದರು. ಅದಾದಮೇಲೆ ಬಟ್ಲರ್ ಅವರು ಇದ್ದದ್ದು 11 ಬಾಲ್, 11 ಬಾಲ್ಗೆ 29 ರನ್ ಹೊಡೆದು ಔಟ್ ಆದರು. ಹೇಸಲ್ವುಡ್ ಅವರ ಬೌಲಿಂಗಲ್ಲಿ 4 6 4 ಹೊಡೆದು ನೆಕ್ಸ್ಟ್ ಬಾಲ್ ಕೂಡ ನಾನು 4 ಹೊಡಿತೇನೆ ಅಂತ ಮುಂದೆ ಬಂದು ಸ್ಲೋ ಬಾಲನ್ನು ರೀಡ್ ಮಾಡಲಿಲ್ಲ, ಅವರು ಕೂಡ ಬೋಲ್ಡ್ ಆದರು. ಅದು 6 ಆ್ಯಂಡ್ ರಸಿಕ್ದಾರ್ ಒಂದೇ ಓವರಲ್ಲಿ 2 ವಿಕೆಟ್ ತೆಗೆದ್ರು. ಹೇಗೆ
ಯಾರದು ಹೋಲ್ಡರ್ ಅವರು 1 ಓವರಲ್ಲಿ 2 ವಿಕೆಟ್ ತೆಗೆದಿದ್ರಲ್ಲ, ರಸಿಕ್ದಾರ್ ಅವರು, ನನಗೂ ಕೂಡ 1 ಓವರಲ್ಲಿ 2 ವಿಕೆಟ್ ತೆಗಿಲಿಕ್ಕೆ ಬರ್ತದೆ ಅಣ್ಣ, ಆ ಒಂದು ವಿಕೆಟಲ್ಲಿ ನಿಮ್ಮ ವಿಕೆಟ್ ಕೂಡ ಸೇರಿರ್ತದೆ, ನೀವು ಇವತ್ತು ಡಕ್ಔಟ್ ಅಂತ ಹೇಳ್ಕೊಂಡು ಅವರನ್ನು ಡಕ್ಔಟ್ ಮಾಡಿದ್ದು. ಸೊ 6 ಓವರ್ ಆಗುವಷ್ಟರಲ್ಲಿ ಒಂದು 50 ರನ್ ಆಗಿದೆ, 5 ವಿಕೆಟ್ ರಟ್ಟಿ ಆಗಿದೆ, ಅಲ್ಲಿ ಮ್ಯಾಚ್ ಖಲಾಸ್ ಮುಗಿದೇ ಹೋಯ್ತು. ಅಂದರೆ RCBಯ ಹಿಸ್ಟ್ರಿಯಲ್ಲಿ ಇಷ್ಟು ದೊಡ್ಡ ವಿಕ್ಟ್ರಿ ಸಿಗಲಿಲ್ಲ, ಅಥವಾ GTಯ ಹಿಸ್ಟ್ರಿಯಲ್ಲಿ ಇಷ್ಟು ಅತ್ಯಂತ ಹೀನಾಯ ಸೋಲು ಸಿಗಲಿಲ್ಲ, ಹಾಗೆ ಹೀಗೆ ಅಂತ ಅಂದ್ಕೊಳ್ತಿರುವಾಗ ತೆವಾಟಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಅವರು ಆಡಿದಂಥ ಇನ್ನಿಂಗ್ಸ್ ವಾಸ್ ಫ್ಯಾಂಟಾಸ್ಟಿಕ್. ಗುಣಕ್ಕೆ ಮತ್ಸರ ಇಲ್ಲ ಅಂತ ಹೇಳ್ತಾರಲ್ಲ, ಯಾಕಂದರೆ ನಾವು ತೆವಾಟಿ ಅವ್ರನ್ನ ಸುಮಾರು ಸಲ ಹೇಳಿದರೆ ಎಂತ ಮಾಡ್ತಿದ್ದಾರೆ ಈ ಒಂದು ಫ್ರ್ಯಾಂಚೈಸಿಯಲ್ಲಿ. ಏನು ಒಂದು ಯಾವುದೋ ಸೀಸನಲ್ಲಿ ಒಂದು ಇನ್ನಿಂಗ್ಸ್ ಬಂದಿರ್ಬೋದು, ಅದಾದಮೇಲೆ ಏನೂ ಇಲ್ಲ, ಶಾರುಖ್ ಖಾನ್ ಮತ್ತು ತೆವಾಟಿ ಏನೂ ಆಡ್ತಾ ಇಲ್ಲ ಅಂತ ಶಾರುಖ್ ಖಾನನ್ನು ಡ್ರಾಪ್ ಮಾಡಿದರು. ತೆವಾಟಿ ಅವರು ನಿಧಾನಕ್ಕೆ ಫಾರ್ಮ್ಗೆ ಬರ್ತಾಯಿದ್ರು. ಇವತ್ತು ಅಫ್ಕೋರ್ಸ್ ಅವರ ಟೀಮ್ ಸೋಲ್ತದೆ ಅಂತ ಎಲ್ರಿಗೂ ಸಹ ಗೊತ್ತಿತ್ತು, ಬಟ್ ಆ ಒಂದು ಪರ್ಸ್ನಲ್ ಫಾರ್ಮನ್ನು ಇಟ್ಟುಕೊಂಡು ಅವರು ನೆಕ್ಸ್ಟ್ ಇದಕ್ಕೆ ಹೋಗ್ಬೋದು. ಏನು SRH ಮತ್ತು RR ಅಗೇನ್ಸ್ಟ್ ಯಾರು ವಿನ್ ಆಗ್ತಾರೆ ಅವರ ಒಂದು ಎಗೇನ್ಸ್ಟ್ GTಯ ಮ್ಯಾಚಿಗೆ ಒಳ್ಳೆಯ ಫಾರ್ಮನ್ನು ಇಟ್ಟುಕೊಂಡು ಇವರು ಹೋಗ್ತಾ ಇದ್ದಾರೆ. ಯಾರು? ತೆವಾಟಿ ಅವರು. ಫಸ್ಟ್ 14 ಬಾಲ್ಗೆ 7 ರನ್ ಹೊಡೆದಾಗ ಈ ಮನುಷ್ಯ ತಿರುಗಾಡುವ ಬದಲು ಔಟ್ ಆದರೂ ಆಗಲಿ, ಬೇಗ ಮ್ಯಾಚ್ ಮುಗಿಲಿ ಅಂತ ಅಂದ್ಕೊಂಡೆ. ಬಟ್ 43 ಬಾಲ್ಗೆ 68 ರನ್, 8 4 4 6. ಇಡೀ GTಯ ಇನ್ನಿಂಗ್ಸಲ್ಲಿ ಇವರಷ್ಟು ಚೆಂದ ಬೇರೆ ಯಾರು ಕೂಡ ಆಡಲಿಲ್ಲ. ಬಟ್ಲರ್ ಅವರು ಆಡಿದ್ರು 11 ಬಾಲ್ಗೆ 29. ಅದು ಬಿಟ್ಟರೆ ಯಾರಾದರೂ ಚಂದ ಮಾಡಿ ಆಡಿದ್ದು ಅಂತಂದರೆ ಇಟ್ ಈಸ್ ತೆವಾಟಿ. ಅವರಿಂದಾಗಿ ಆ್ಯಕ್ಚುಲಿ RCBಯ ವಿಕ್ಟ್ರಿ ಡಿಲೇ ಆಯಿತು. ಒಂದು ಸೆಕೆಂಡ್ ಇನ್ನಿಂಗ್ಸ್ ಆ ಒಂದು ಜಾತ್ರೆ ಜಿಗಿ ಲೈಟ್ ಶೋ, ಫೈರ್ ಶೋ ಎಂತಕ್ಕೆ ಮಾಡಿದ್ರು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಆ್ಯಕ್ಚುಲಿ ಫಸ್ಟ್ ಇನ್ನಿಂಗ್ಸಿಂದ ಸೆಕೆಂಡ್ ಇನ್ನಿಂಗ್ಸಿಗೆ 20 ನಿಮಿಷದ ಅಂತರ ಇರಬೇಕು. ಬಟ್ 1 ಅವರ್ ಆದಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಶುರುವಾದದ್ದು ಧರ್ಮಶಾಲಾ ಗ್ರೌಂಡಲ್ಲಿ. ಏನಾಯ್ತು, ಐ ಥಿಂಕ್ ಫಸ್ಟ್ ಟೈಮ್ ಅವರು ಕ್ವಾಲಿಫೈಯರ್ ಇದು ಮಾಡ್ತಾ ಇರೋದು, ಹೋಸ್ಟ್ ಮಾಡ್ತಾ ಇರೋದಾ ನಂಗೆ ಗೊತ್ತಿಲ್ಲ. ಬಟ್ ಎನಿವೇಸ್ ಅದು ತುಂಬ ಅನ್ನೆಸೆಸರಿ, ಅದು ತುಂಬ ಜಾಸ್ತಿ ಆಯ್ತು ಅಂತ ನನಗೆ ಅನ್ನಿಸ್ತಾ ಇರೋದು. ಮೊದಲೇ GTದ ಹರಿದು ಊರು ಬಾಗ್ಲಾಗಿತ್ತು, ಅದರ ಮೇಲೆ ಇಷ್ಟು ಡಿಲೇ ಆಬ್ವಿಯಸ್ಲಿ ಅವ್ರಿಗೆ ಇನ್ನೂ ಕೂಡ ಫ್ರಸ್ಟ್ರೇಟ್ ಆಗಿರ್ತದೆ. ಇದೊಂಥರ RCBದು ಪ್ರೀ ವಿಕ್ಟ್ರಿ ಸೆಲೆಬ್ರೇಷನ್ ಥರ ಇತ್ತು ಅದು. ಎನಿವೇಸ್ ಅಲ್ಲಿ ಲೇಟ್ ಆಯಿತು. ಆ್ಯಂಡ್ ತೆವಾಟಿ ಅವರ ಇನ್ನಿಂಗ್ಸಿಂದಾಗಿ ಇನ್ನೂ ಕೂಡ RCBಯ ಒಂದು ಜಯ ಒಂಚೂರು ಲೇಟಾಗಿ ಸಿಕ್ಕಿತ್ತು. ಇಲ್ಲ ಇದ್ರೆ ತುಂಬ ಬೇಗ GT ಆಲ್ಔಟ್ ಆಗ್ತಾಯಿದ್ರು. ಆ್ಯಂಡ್ ನನಗೆ ಆಶ್ಚರ್ಯ ಆದದ್ದು, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರೊಮಾರಿಯೋ ಶೆಫರ್ಡ್ ಅವರು ಇವತ್ತು ಬರಬೇಕಾದಂಥ ಅಗತ್ಯವೇ ಇರಲಿಲ್ಲ. ಎಲ್ಲರೂ ಕೂಡ ಒಳ್ಳೆ ಬಾಲ್ ಆಗ್ತಾ ಇದ್ದಾರೆ, ವಿಕೆಟ್ ಸಿಗ್ತಾ ಉಂಟು. ಮತ್ತೆ ಪುನಃ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೆಗೆದುಕೊಂಡು ಬಂದರು. 1 ಓವರ್ಗೆ 15 ರನ್ನೇ ಓಡಿಸ್ಕೊಂಡದ್ದು. ಗೋಲ್ ಇರೋದು 20 ರನ್. ಸೊ 5 ರನ್ನಿಂದ ಅವರು ವಿನ್ ಆಗಿದ್ದಾರೆ ರೊಮಾರಿಯೋ ಶೆಫರ್ಡ್ ಅವರು. ನಂಗೆ ಗೊತ್ತಿಲ್ಲ ಫೈನಲಲ್ಲಿ ಅವ್ರನ್ನ ಆಡಿಸ್ತಾರಾ ಇಲ್ವಾ ಅಂತ, ಯಾಕೆಂತಂದರೆ ಈ ಸೀಸನಲ್ಲಿ ಸಿಕ್ಕಾಪಟ್ಟೆ ನನಗೆ ಇಂಪ್ರೆಸ್ಸೇ ಮಾಡಿರೋದು ಆಟಗಾರ RCB ಪಾಲಿಗೆ ಯಾರು ಅಂತಂದರೆ ರೊಮಾರಿಯೋ ಶೆಫರ್ಡ್. ಇವತ್ತು ಅಗತ್ಯ ಇರಲ್ಲ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಡು ಬರುವಂಥ ಅಗತ್ಯ ಯಾವುದೂ ಇರಲ್ಲ. ಕೊನೆಗೆ 19.3 ಓವರ್ಗೆ 162 ರನ್ಗೆ GT ಆಲ್ಔಟ್. 92 ರನ್ನಿಂದ ಅವರು RCB ಎಗೇನ್ಸ್ಟ್ ಸೋತಿದ್ದಾರೆ. 93 ರನ್ ಹೊಡೆದದ್ದು ಯಾರು? ನಮ್ಮ ರಜತ್ ಪಾಟಿದಾರ್ ಅವರು. ಸೊ ಅಲ್ಲಿಗೆ ಸರಿ ಆಯಿತು. ರಜತ್ ಪಾಟಿದಾರ್ ಅವರು ಏನಾದರೂ ಇವತ್ತು ಡಕ್ಔಟ್ ಆದರೂ ಕೂಡ ಏನೂ ತೊಂದರೆ ಇರ್ತಿರ್ಲಿಲ್ವ? ಹಾಗೆಲ್ಲ ಆಗೋದು ಬೇಡ ಅಣ್ಣ. ಫೈನಲಲ್ಲಿ ಇದೇ ಥರದ ಒಳ್ಳೆಯ ಪರ್ಫಾರ್ಮೆನ್ಸ್ ಬರಲಿ ಅಂತ ನಾನು RCB ಫ್ಯಾನ್ ಆಗಿ ಆಶಿಸ್ತೇನೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ RCB. ಎಲ್ಲ ಟೀಕಾ ಪ್ರಹಾರಗಳಿಗೆ ತಂಡ ಉತ್ತರ ಕೊಟ್ಟಿದೆ. ಬ್ಯಾಟಿಂಗ್ ಕ್ಲಿಕ್ ಆಯಿತು, ಬೌಲಿಂಗ್ ಕ್ಲಿಕ್ ಆಯಿತು, ಆ್ಯಂಡ್ ಫೀಲ್ಡಿಂಗ್. ಲಾಸ್ಟ್ ಕ್ಯಾಚ್ ಟಿಮ್ ಡೇವಿಡ್ ಇದು ಮ್ಯಾನ್, ಈ ಥರದ ಕ್ಯಾಚ್ ತುಂಬ ಬೇಗ ಬರಬೇಕಿತ್ತು ಅವರ ಕಡೆಯಿಂದ. ಆವಾಗ ಕ್ಯಾಚ್ ಆಫ್ ದ ಟೂರ್ನಮೆಂಟಿಗೆ ಅದು ನಾಮಿನೇಟ್ ಆಗ್ತಾ ಇತ್ತು. ಈಗ ನಾಮಿನೇಟ್ ಆಗೋದಿಲ್ಲ. ಐ ಥಿಂಕ್ ಬರೀ ಲೀಗ್ ಮ್ಯಾಚ್ ಮಾತ್ರ ಅವರು ಕನ್ಸಿಡರ್ ಮಾಡೋದು. ಒನ್ ಆಫ್ ದ ಫೈನೆಸ್ಟ್ ಕ್ಯಾಚಸ್. ಹೇಗೆ ಹಿಡಿದ್ರು ಗೊತ್ತಿಲ್ಲ, ಅಷ್ಟು ಉದ್ದ ಲಂಬು ಮಂಚ ಮಾರ್ರೆ, ಡೈವ್ ಹೊಡೆದು ಒಳ್ಳೆ ಕ್ಯಾಚ್ ಹಿಡಿದ್ರು. ಆ್ಯಂಡ್ ನಿನ್ನೆ ಅಲ್ಲ ಪ್ರೆಡಿಕ್ಷನ್ ಗೇಮಲ್ಲಿ ಇಬ್ಬರು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದ್ದಾರೆ. ನೀವು ಹೇಗೆ ಪ್ರೆಡಿಕ್ಟ್ ಮಾಡ್ತೀರಿ ಇಷ್ಟು ಪರ್ಫೆಕ್ಟಾಗಿ? ಫ್ಯಾಂಟಾಸ್ಟಿಕ್ ಪ್ರೆಡಿಕ್ಷನ್. ಯಾರು? ಮದನ್ ರಮೇಶ್ ಹಾಗೂ ಪದ್ಮನಾಭ ಇವರಿಬ್ಬರು ಕೂಡ RCB 254 ರನ್ ಹೊಡಿತಾರೆ ಅಂತ ಪ್ರೆಡಿಕ್ಟ್ ಮಾಡಿದರು. 7:35ಕ್ಕೆ ನಾನು ಪೋಲನ್ನು ಲಾಕ್ ಮಾಡಿದ್ದೆ. ಅದಕ್ಕಿಂತ ಮುಂಚೆ ಇವರು ಪ್ರೆಡಿಕ್ಟ್ ಮಾಡಿದ್ದಾರೆ. ನಾನು ಈಗ ಸ್ಕ್ರೀನ್ಶಾಟ್ ತೆಗೆದಿರೋದಲ್ಲ ಬ್ರೋ, 1 ನಿಮಿಷ ಆದದಷ್ಟೇ ಬ್ರೋ, ಮ್ಯಾಚ್ ಆದಮೇಲೆ ಬರ್ತಿತ್ತು. ನೋ, ನಾನು ಸ್ಕ್ರೀನ್ಶಾಟ್ ತೆಗೆದದ್ದು 7:35ಕ್ಕೆ. ಇವರಿಬ್ಬರು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದ್ದಾರೆ. ಹಾಗೆಯೇ ಮೊನ್ನೆಯ ವೀಡಿಯೋಗೆ ಏನು ರಾಜಸ್ಥಾನ ಅಫಿಷಿಯಲಿ ಕ್ವಾಲಿಫೈ ಆಯ್ತಲ್ಲ, ಆ ವಿಡಿಯೋಗೆ ಹೈಯೆಸ್ಟ್ ಲೈಕ್ ಬಂದಿರುವಂಥ ಕಮೆಂಟ್ ಜಯಂತ್ ಸುನಿಲ್.
ಇವರನ್ನು ನಾನು 2ನೇ ಬಾರಿಗೆ ಇವರ ಕಮೆಂಟ್ ಓದ್ತಾ ಇರೋದು. ಲಾಸ್ಟ್ ಟೈಮ್ ಕೂಡ ಒಂದು ಕಮೆಂಟ್ ಓದಿದ್ದೆ ಅಂತ ಅಂದ್ಕೊಳ್ತೇನೆ. ಜಯಂತ್ ಸುನಿಲ್ ಅವರು ಏನು ಹೇಳಿದ್ದಾರೆ ಅಂತಂದರೆ RCBಯನ್ನು ಟ್ರೋಲ್ ಮಾಡಿರೋ ಎಲ್ಲ ಟೀಮ್ಸು ಈ ಸೀಸನಲ್ಲಿ ಔಟ್ ಆಫ್ ದ ಸೀಸನ್ ಆಗಿದ್ದಾರೆ ಅಂತ. ಎಲ್ಲ ಟೀಮು ಯಾರು RCBನ ಟ್ರೋಲ್ ಮಾಡಿದರು? ಪಂಜಾಬ್ ಟ್ರೋಲ್ ಮಾಡಿದ್ರು ಅಂತ ಗೊತ್ತುಂಟು. ಇಂಡೈರೆಕ್ಟಾಗಿ ಅವರು ಟೂರ್ನಮೆಂಟಿಂದ ಔಟ್ ಆಗಿದ್ದಾರೆ. ಬೇರೆ ಯಾವುದಾದ್ರೂ ಟೀಮ್ RCBಯನ್ನು ಟ್ರೋಲ್ ಮಾಡಿತ್ತಾ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ, ನನಗೆ ಗೊತ್ತಿಲ್ಲ. ಬಟ್ ಇವರ ಕಮೆಂಟಿಗೆ ಹೈಯೆಸ್ಟ್ ಲೈಕ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಇನ್ನು ನಾವು 31ಕ್ಕೆ ಭೇಟಿಯಾಗೋದು. ನಾವು ಅಂತಂದರೆ RCB ಆಡ್ತಾ ಇರೋದು ಮೇ 31ಕ್ಕೆ. ಯಾಕಂತಂದರೆ ಕ್ವಾಲಿಫೈಯರ್ 1 ಗೆದ್ದು ಸತತ 2ನೇ ಬಾರಿಗೆ IPL ಫೈನಲ್ಗೆ ಕಾಲಿಟ್ಟಿದ್ದಾರೆ RCB. ಸೊ ಇನ್ನೊಂಚೂರು ಬಾಡಿಗೆ ರೆಸ್ಟ್ ಸಿಗ್ತದೆ. ಸೊ ಫೈನಲಿಗೆ ಸಾಲ್ಟ್ ಅವರು ಪಕ್ಕ ಬರ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಸಾಲ್ಟ್ ಅವರಿಗೆ ರಿಕವರ್ ಆಗಲಿಕ್ಕೂ ಕೂಡ ತುಂಬ ಟೈಮ್ ಸಿಕ್ಕ ಹಾಗೆ ಆಯಿತು. RCB ವಿಕ್ಟ್ರಿ ಬಗ್ಗೆ RCB ಫ್ಯಾನ್ಸ್ ಏನು ಹೇಳ್ತಾರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ RCBಯನ್ನು ಒಂದಷ್ಟು ಜನ ಹೇಟ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಹೇಟ್ ಮಾಡೋರು ಇದ್ದಾರೆ. ಯಾರಿಗೆದ್ರು ಇವ್ರು ಗೆಲ್ಲಬಾರ್ದು ಅಂತ. ಅವರು ಇವತ್ತಿನ ಮ್ಯಾಚಿನ ಬಗ್ಗೆ ಏನು ಹೇಳ್ತೀರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದ್ರೆ ಬರುವ ಜೈ RCB. ನಮಸ್ಕಾರ.